ಎಲ್ಲರಿಗೂ ಕಥಾ ಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 62ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಕರುಣಾಕರ್ ಅವರಿಗಂತೂ ಸಿಡಿಲು ಬಂದು ಅಪ್ಪಳಿಸಿದ ಹಾಗಾಗಿತ್ತು. ರಶ್ಮಿಯ ಕಣ್ಣುಗಳಲ್ಲಿ ಅದಾಗಲೇ ಕಣ್ಣೀರು ಶೇಖರಣೆಯಾಗಿದ್ದವು. ಮಗಳ ಕಣ್ಣೀರು ಕಂಡು ಸಿಡಿದೆದ್ದರು ಕರುಣಾಕರ್. ಮನೆಯವರು ಎಲ್ಲರೂ ಸೇರಿಕೊಂಡು ನನಗೂ ನನ್ನ ಮಗಳಿಗೂ ಅವಮಾನ ಮಾಡ್ತಾ ಇದ್ದೀರಾ, ಮೋಸ ಮಾಡ್ತಾ ಇದ್ದೀರಾ ಕೇಳಿದರು. ಕರುಣಾಕರ್, ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರಿ, ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಮ್ಮ ಹುಡುಗ ಆ ಥರ ಅಲ್ಲ ಎಂದರು ರಾಮ್ ತಡವರಿಸುತ್ತಾ. ಅದನ್ನು ನೀವಲ್ಲ, ನಿಮ್ಮ ಮಗನೇ ಹೇಳಿ ಎಂದು ಪಾರ್ಥನತ್ತ ನೋಡಿದರು ಕರುಣಾಕರ್. ಪಾರ್ಥ, ಏನೂ ಇದೆಲ್ಲ ನಂಗೆ ಗೊತ್ತು ಕಣೋ, ನೀನು ನಮ್ಮನೆ ಮರ್ಯಾದೆ ಕಳೆಯೋ ಕೆಲಸ ಮಾಡಲ್ಲ ಅಂತ ಹೇಳು, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಎಂದ ಶ್ಯಾಮ್ರವರು ದೀನವಾಗಿ ಕೇಳಿದರೆ ತಲೆ ತಗ್ಗಿಸಿದನು ಪಾರ್ಥ. ಆಘಾತವಾಯಿತು ಮನೆ ಮಂದಿಗೆಲ್ಲ. ತನಗಂತೂ ಅವನ ಮೇಲೆ ಎಲ್ಲಿಲ್ಲದ ಕೋಪ ಬಂದು ಬಿಟ್ಟಿತು. ಇಂತಹ ವಿಷಯದಲ್ಲಿ ಅವನು ಬಹಳ ಸೂಕ್ಷ್ಮ. ಕೆಂಗನ್ನು ಬಿಡುತ್ತಾ ಗಮ್ಮೇಳತ ನೋಟ ಹರಿಸಿದರೆ ಅವನ ಕೋಪವನ್ನು ಅರಿತವಳು ಸುಮ್ಮನೆ ಇರುವಂತೆ ಕಣ್ಣಲ್ಲೇ ಸೂಚಿಸಿದಳು. ಮರುಕ್ಷಣವೇ ಅವನ ಕಪಾಳಕ್ಕೆ ಚಟರೆಂದು ಬೀಸಿ ಬಾರಿಸಿದರು ಶ್ಯಾಮ್. ಅವರ ಕಣ್ಣುಗಳು ಕೆಂಡವುಗುಳುತ್ತಿದ್ದವು. ಅವರ ಕಣ್ಣಲ್ಲಿ ಕಣ್ಣಿಡಲು ಆಗದೆ ನೋಟ ತಗ್ಗಿಸಿದವನು, ಐ ಆಮ್ ಸಾರಿ ಡ್ಯಾಡ್, ನನ್ನಿಂದ ನಿಮಗೆ ಹರ್ಟ್ ಆಗಿದೆ ಅಂತ ನಂಗೆ ಗೊತ್ತು, ನನ್ನನ್ನು ಕ್ಷಮಿಸ್ಬಿಡಿ ಎಂದು ಅಳುವಂತೆ ನುಡಿದರೆ, ಬಾಯಿ ಮುಚ್ಚು ನೀನು, ಮಾತಾಡಬೇಡ, ನಾಚಿಕೆ ಆಗಲ್ಲ ಇಂಥ ಕೆಲಸ ಮಾಡೋಕ್ಕೆ, ತಪ್ಪು ಮಾಡಿದ್ದು ಅಲ್ಲದೆ ಆ ಹುಡುಗಿ ಜೀವನನ ಹಾಳು ಮಾಡಿದ್ದು ಅಲ್ಲದೆ ಇಲ್ಲಿ ಇನ್ನೊಂದು ಹುಡುಗಿ ಜೀವನ ಹಾಳು ಮಾಡೋಕ್ಕೆ ಮುಂದಾಗಿದ್ದೀಯ ಅಲ್ವಾ? ನಿಜವಾಗ್ಲೂ ನನಗೇನು ಅಸಹ್ಯ ಆಗ್ತಿದೆ, ನಿನ್ನಂಥ ಮಗನಿಗೆ ನಾನು ಜನ್ಮ ಕೊಟ್ಟನ ಅಂತ ಎಂದು ಸುರಿ ಭಾವುಕರಾದರು ಶ್ಯಾಮ್. ಶ್ಯಾಮ್ ಎಂದು ತಡೆಯಲು ಮುಂದೆ ಬಂದ ಮೇಘರವರನ್ನು ಅಂಗೈ ಅಡ್ಡ ಹಿಡಿದು ತಡೆದರು ಶ್ಯಾಮ್. ಮಗ ಮಾಡಿದ ದ್ರೋಹ ಗಂಡನಿಗೆ ಅವನಿಂದ ಆದ ಆಘಾತ ಕಂಡು ಅವರ ಮನಸ್ಸು ಮುದುಡಿ ಹೋಯಿತು. ಅಳುತ್ತಲೇ ನೀಲರವರ ಭುಜಕ್ಕೆ ಒರಗಿದರು. ನಿನ್ನಿಂದ ನಾನಿದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪಾರ್ಥ, ತುಂಬ ನಂಬಿಕೆ ಇಟ್ಟಿದ್ದೆ ನಿನ್ನ ಮೇಲೆ, ಆದರೆ ನೀನು ಪ್ರೂವ್ ಮಾಡಿದೆ ನೀನು ನಂಬಿಕೆಗೆ ಅರ್ಹ ಅಲ್ಲ ಅಂತ ಎಂದು ಗಂಭೀರವಾಗಿ ನುಡಿದ ರಾಮ್ರವರಿಗೆ ಅವನ ಮೇಲೆ ಬಹಳವೇ ಪ್ರೀತಿ ಇತ್ತು. ಆದರೆ ತನ್ನ ದುರ್ಬುದ್ಧಿಯಿಂದ ಎಲ್ಲವನ್ನೂ ಕಳೆದುಕೊಂಡಿದ್ದ ಪಾರ್ಥ. ಛೀ, ನಿಮ್ಮಂಥವ್ರ ಜೊತೆ ಸಂಬಂಧ ಬೆಳೆಸೋಕ್ಕೆ ಹೊರಟಿದ್ದಲ್ಲ, ನನ್ನ ಚಪ್ಪಲಿ ತಗೊಂಡು ಹೊಡ್ಕೋಬೇಕು ನಾನು, ನಿಮ್ಮ ಜೊತೆ ಯಾವ ಸಂಬಂಧನೂ ಬೇಡ, ನಿಮ್ಮ ನಡುವೆ ಇದ್ದ ವ್ಯವಹಾರದ ಸಂಬಂಧ ಇಲ್ಲಿಗೆ ಮುಗೀತು, ಗುಡ್ ಬಾಯ್ ಎಂದ ಕರುಣಾಕರ್ ಅವರು ಮಗಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋದರೆ ಅವರಾಡಿದ ಮಾತು ಜನರ ಪಿಸುಪಿಸು ಗುಸುಗುಸು ಮಾತುಗಳಿಂದ ಬಹಳ ನೊಂದುಕೊಂಡರು ರಾಮ್ ಹಾಗೂ ಶ್ಯಾಮ್. ತುಸು ಹೊತ್ತಿನಲ್ಲೇ ಮದುವೆಯ ಸಂಭ್ರಮ ಮಾಯವಾಗಿತ್ತು. ಗದ್ದಲ ತುಂಬಿದ ಮದುವೆ ಮಂಟಪದಲ್ಲೀಗ ನೀರವ ಮೌನ. ಇಲ್ಲಿ ಇಬ್ಬರದ್ದು ತಪ್ಪಿದೆ, ಆಗಿರೋ ತಪ್ಪನ್ನು ಸರಿಪಡಿಸೋಕೆ ಸಾಧ್ಯ ಇಲ್ಲ, ಆದರೆ ಈ ಸಮಸ್ಯೆಗೆ ಪರಿಹಾರ ಅಂತೂ ಖಂಡಿತವಾಗಿದೆ. ಇದೇ ಮುಹೂರ್ತದಲ್ಲಿ ಬ್ರಹ್ಮಪಾರ್ಥ ಮದುವೆ ನಡೀಲಿ, ಆಗ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ. ಧಾರಿಣಿ ನುಡಿದಾಗ ಅಲ್ಲಾರು ಪ್ರತಿಕ್ರಿಯಿಸಲಿಲ್ಲ. ಎಲ್ಲರೂ ಅವರ ಪಾಡಿಗೆ ಅವರು ನಿಂತಿದ್ದಾರೆ. ನಿಟ್ಟುಸಿರೊಂದನ್ನು ಹೊರದಬ್ಬಿದವಳು, ಭ್ರಮ, ಹೋಗಿ ಹಸೆ ಮನೆಯಲ್ಲಿ ಕೂಡು ಎಂದರೆ ಅವರೆಲ್ಲರ ಕೋಪವನ್ನು ಕಣ್ಣಾರೆ ಕಂಡವಳು ಹಿಂದೇಟು ಹಾಕಿದಳು. ಕೊನೆಗೆ ತಾನೇ ಅವಳನ್ನು ಪಾರ್ಥನ ಹತ್ತಿರ ಕೂಡಿಸಿದವಳು ತನ್ನ ಇಂದಿನ ಪರಿಸ್ಥಿತಿಗೆ ಕಾರಣಕರ್ತನಾದವಳನ್ನು ಕಂಡು ಅವನ ಹೃದಯ ಕೋಪದಿಂದ ದಹಿಸಿ ಹೋಯಿತು. ಅವನ ಕೋಪದ ಪರಿಚಯ ಇದ್ದವಳಿಗೆ ಅವನನ್ನು ಕಣ್ಣೆತ್ತಿ ನೋಡಲು ಕೂಡ ಭಯವಾಗುತ್ತಿದೆ. ಅವನ ಕೈಗೆ ತಾನು ತಂದಿದ್ದ ಕರಿಮಣಿಯನ್ನು ಕೊಟ್ಟವಳು ಮನೆಯವರೆಲ್ಲರ ಕೈಗೂ ಅಕ್ಷತೆ ಕಾಳು ಕೊಟ್ಟಳು. ಪುರೋಹಿತರೇ, ಪ್ರಾರಂಭ ಮಾಡಿ ಅವಳು ಆಜ್ಞೆ ಕೊಟ್ಟಾಗ ಮಂತ್ರ ಪಠನೆಯ ನಡುವೆ ಮನಸ್ಸಿಲ್ಲದ ಮನಸ್ಸಿನಲ್ಲೇ ಭ್ರಮಳ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿದನು ಪಾರ್ಥ. ಮನೆ ಮಂದಿಯೆಲ್ಲ ಯಂತ್ರಗಳಂತೆ ಅವರ ಮೇಲೆ ಅಕ್ಷತೆ ಕಾಳಿನ ಸಿಂಚನಗೈದರು. ಅಲ್ಲಾರು ಅವರಿಬ್ಬರ ಮದುವೆಯಿಂದ ಸಂತಸಗೊಂಡಿರಲಿಲ್ಲ. ಆದರೆ ಪ್ರಣವ್ ಹಾಗೂ ಧಾರಿಣಿಗೆ ಬಹಳವೇ ಸಂತೋಷವಾಗಿತ್ತು. ಕೊನೆಗೂ ಪಾರ್ಥ ಭ್ರಮ ಇಬ್ಬರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಪಾರ್ಥನ ವಿಷಯ ತಿಳಿದು ಮನೆ ಮಂದಿಗೆಲ್ಲ ಆಘಾತವಾಗುವ ಜೊತೆಗೆ ಅವನ ಮೇಲಿದ್ದ ಅಭಿಪ್ರಾಯವೇ ಬದಲಾಗಿತ್ತು. ಮದುವೆ ಮುಗಿಯುತ್ತಿದ್ದ ಹಾಗೆ ಭ್ರಮಳ ಸಹಿತ ಎಲ್ಲರೂ ಮನೆಗೆ ವಾಪಸ್ಸಾಗಿದ್ದರು. ಮನೆ ಬಾಗಿಲಲ್ಲಿ ನಿಂತ ವಧುವರರನ್ನು ಯಾರೊಬ್ಬರೂ ಮಾತನಾಡಿಸುತ್ತಿಲ್ಲ, ಮನೆಯೊಳಗೆ ಕರೆಸಿಕೊಳ್ಳುತ್ತಲೂ ಇಲ್ಲ. ಎಲ್ಲರೂ ಮೌನಕ್ಕೆ ಶರಣಾಗಿದ್ದಾರೆ.
ಆದರೆ ಧಾರಿಣಿ ಮತ್ತು ಗಮ್ಯ ಮಾತ್ರ ಅವರಿಬ್ಬರನ್ನು ಆರತಿ ಬೆಳಗಿ ಒಳ ಕರೆದುಕೊಳ್ಳಲು ಮುಂದಾಗಿದ್ದರು. ತನವು ಮಾತ್ರ ಕೋಪದಿಂದ ಕುದಿಯುತ್ತಿದ್ದನು. ಸುಮ್ಮನೆ ನಡಿಗಮ್ಯ ಮನೆಗೆ, ಇಷ್ಟೆಲ್ಲ ಆದಮೇಲೂ ಇನ್ನೂ ಈ ಕರ್ಮಕಾಂಡಗಳನ್ನು ನೋಡ್ತಾ ಇಲ್ಲಿರಬೇಕಾ? ಅವಳ ಕಿವಿಯ ಬಳಿ ಬಾಗಿ ಬುಸುಗುಟ್ಟಿದನು ಕೋಪದಿಂದ. ತನೋ ಪ್ಲೀಸ್, ಮೊದಲೇ ಇಲ್ಲಿ ಹೊತ್ತಿ ಉರಿತಾ ಇದೆ. ಪಾಪ, ಒಂದ್ಸಲ ಭ್ರಮಣ ಜಾಗದಲ್ಲಿ, ಪಾರ್ಥನ ಜಾಗದಲ್ಲಿ ನಿಂತು ಯೋಚನೆ ಮಾಡು. ಮನೆಯವರೆಲ್ಲ ಸೇರಿ ತಿರಸ್ಕರಿಸಿದಾಗ ಅವರಿಗೆ ಹೇಗೆ ಆಗಿರಬೇಡ. ಈಗ ನಾವು ಅವರನ್ನು ದೂರ ಇಟ್ಟರೆ ಹೇಗೆ ಎಂದಳು ಅವನನ್ನು ಸಮಾಧಾನಿಸುವಂತೆ. ಮತ್ತೇನು ಮಾತನಾಡಲಿಲ್ಲ ತನವು. ಸುಮ್ಮಗೆ ಕೈಕಟ್ಟಿ ನಿಂತು ಬಿಟ್ಟನು. ಅತ್ತೆ, ಮಾವ, ನೀವು ಒಪ್ಪಿಕೊಂಡ್ರೂ ಒಪ್ಕೊಳ್ಳದೆ ಹೋದರೂ ಈಗ ಭ್ರಮ ಈ ಮನೆ ಸೊಸೆ, ನಿಮ್ಮ ಮಗನ ಹೆಂಡತಿ. ಇವಳನ್ನು ಆರತಿ ಬೆಳಗ್ಗೆ ಮನೆಯೊಳಗೆ ಸೇರಿಸ್ಕೊಳ್ಳೋದು ನಿಮ್ಮ ಕರ್ತವ್ಯ ಎಂದಳು ಧಾರಿಣಿ. ಇವರನ್ನು ಆರತಿ ಬೆಳಗ್ಗೆ ಮನೆಯೊಳಗೆ ಕರೆಸ್ಕೊಳ್ಬೇಕಾ? ಯಾವ ಖುಷಿಗಮ್ಮ? ಇವರು ಮಾಡಿರೋ ಕೆಲಸಕ್ಕೆ ಆರತಿ ಬೇರೆ ಬೆಳಗ್ತಾರೆ. ಕೋಪದಿಂದ ಉಸುರಿದರು ಶ್ಯಾಮ್. ಅತ್ತೆ, ಅವಳು ಮಾತು ಮುಂದುವರಿಸುವ ಮುನ್ನವೇ ಕೋಣೆಯತ್ತ ಮುಖ ಮಾಡಿದರು ಮೇಘ. ಅವರ ನಡೆ ಕಂಡು ತಲೆ ತಗ್ಗಿಸಿದಳು ಭ್ರಮ. ಚೋಟು ಚೋಟು ಎಂದು ಎಷ್ಟೊಂದು ಚೆನ್ನಾಗಿ ಮಾತನಾಡಿಸುತ್ತಿದ್ದರು. ಸ್ವಂತ ಮಗಳಂತೆ ಕಾಣುತ್ತಿದ್ದರು. ಆದರೆ ಇಂದು ತನ್ನ ಒಂದು ತಪ್ಪಿನಿಂದ ಅವಳ ಮುಂದೆ ಕೆಟ್ಟವಳಾದೆನಲ್ಲವೇ? ಅವಳ ಮನಸ್ಸು ಮುದುಡಿತು. ದೊಡ್ಡತ್ತೆ ನೀವಾದ್ರು ಎಂದಳು ಧಾರಿಣಿ. ಆರತಿ ಬೆಳಗ್ಗೆ ಒಳಗಡೆ ಕರ್ಕೊಳ್ಳೋ ಕೆಲಸ, ಗನಂದಾರಿ ಕೆಲಸನ ಇವರೇನು ಮಾಡಿಲ್ಲಮ್ಮ ಎಂದು ಕಟುವಾಗಿ ನುಡಿದ ನೀಲಾರವರು ಅಲ್ಲಿಂದ ಹೊರಟು ಹೋದರೆ ರಾಮ್ ಶ್ಯಾಮ್ ಕೂಡ ದುಮುಗುಡುತ್ತಲೇ ಕೋಣೆಯತ್ತ ಮುಖ ಮಾಡಿದರು. ಪಾರ್ಥನ ಮನಸ್ಸು ಅಸಮಾನದಿಂದಲೂ ಅವಮಾನದಿಂದಲೂ ದಹಿಸುತ್ತಿತ್ತು. ಮೊದಲೇ ಎಲ್ಲ ವಿಷಯವನ್ನು ತಿಳಿಸುತ್ತಿದ್ದರೆ ಈ ಸಂದರ್ಭ ತನಗೆ ಬರುತ್ತಿರಲಿಲ್ಲ ಎಂಬ ಅರಿವಾದಾಗ ಅವನ ಮನಸ್ಸು ಕುಗ್ಗಿತು. ಧಾರಿಣಿ, ಅವರ್ಯಾರೂ ಸದ್ಯಕ್ಕೆ ಇವರನ್ನು ಒಪ್ಕೊಳ್ಳಲ್ಲ. ಅವರು ಒಪ್ಕೊಳ್ಳೋ ತನಕ ಇವರನ್ನು ಇಲ್ಲೇ ನಿಲ್ಲಿಸೋಕೆ ಆಗಲ್ಲ. ನೀನು ಗಮ್ಯಕ್ಕ ಸೇರಿ ಆರತಿ ಬೆಳಗಿ ಒಳಗೆ ಕರ್ಕೊಳ್ಳಿ ಎಂದನು ಪ್ರಣವ್. ಅವನ ಮಾತಿನಂತೆ ಅಡುಗೆ ಕೋಣೆಗೆ ಹೋದ ಗಮ್ಯ ಅಕ್ಕಿ ಸೇರಿನ ಜೊತೆ ಆರತಿ ತಟ್ಟೆಯನ್ನು ತಂದಳು. ಅವರಿಬ್ಬರಿಗೂ ಆರತಿ ಬೆಳಗಿದರೆ ಸೇರು ಒದ್ದು ಬಲಗಾಲಿಟ್ಟು ಒಳ ಬಂದಳು ಭ್ರಮ. ಒಳಗಡೆ ಕರ್ಕೊಂಡಿದ್ದು ಆಯ್ತಲ್ಲ, ಬಾ ಹೋಗೋಣ ಎಂದನು ತನ್ನ ಕೋಪದಿಂದ. ಅವನ ಮಾತಿನ ಧಾಟಿಯಿಂದಲೇ ಭ್ರಮ ಹಾಗೂ ಪಾರ್ಥನಿಗೆ ಅರಿವಾಗಿತ್ತು ತಮ್ಮ ಮೇಲೆ ಅವನಿಗೆ ಅಸಹ್ಯ ಭಾವನೆ ಮೂಡಿದೆ ಎಂದು. ಧಾರಿಣಿ, ನಾನು ಬರ್ತೀನಿ ಎಂದವಳು ಪಾರ್ಥ ಹಾಗೂ ಭ್ರಮಳ ಕಡೆ ತಿರುಗಿ, ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ, ಆರಾಮಾಗಿರಿ ಎಂದು ಧೈರ್ಯ ತುಂಬಿ ಅವಸರದಿಂದ ಹೊರಬಂದಳು. ಅದಾಗಲೇ ತನವು ಬೈಕ್ ಏರಿ ಅವಳಿಗಾಗಿ ಕಾಯುತ್ತಿದ್ದನು. ಅವಳು ಹತ್ತಿ ಕೂಡುತ್ತಿರುವಂತೆ ಬೈಕ್ ಮುಂದೆ ಸಾಗಿತ್ತು. ಅವರೆಲ್ಲರೂ ಹೊರಟು ಹೋದ ನಂತರ ಅಲ್ಲಿ ಉಳಿದದ್ದು ಅವರು 4 ಮಂದಿ ಮಾತ್ರವೇ. ಮದುವೆ ಮಂಟಪದಲ್ಲೇ ಕೋಪದಿಂದ ಕುದಿಯುತ್ತಿದ್ದ ಪಾರ್ಥನ ಸಿಟ್ಟು ಕಟ್ಟೆ ಒಡೆದಿತ್ತು. ಕೊರಳಲ್ಲಿದ್ದ ಹೂವಿನ ಹಾರವನ್ನು ಕಿತ್ತೆಸೆದವನು ಬಿಡುಸಿನಿಂದ ತನ್ನ ಕೋಣೆಯತ್ತ ಹೋದರೆ ಅವನ ನಡೆಯಿಂದ ಮನನೊಂದ ಭ್ರಮ ತಲೆ ತಗ್ಗಿಸಿ ಕಣ್ಣೀರು ಹಾಕಲು ಶುರು ಮಾಡಿದಳು. ಅವಳ ಕಣ್ಣೀರು ಕಂಡು ಸಹಿಸದಾದಳು ಧಾರಿಣಿ. ಆದರೆ ಈಗ ಅವರು ಅಧಿಕೃತವಾಗಿ ಗಂಡ ಹೆಂಡತಿ. ಗಂಡ ಹೆಂಡಿರ ನಡುವೆ ಮೂಗು ತೂಡಿಸುವುದು ಅವಳಿಗೇಕೋ ಸರಿ ಕಾಣಲಿಲ್ಲ. ಹಾಗೆಂದು ಸುಮ್ಮನೆ ಕೂಡುವವಳು ಅವಳಲ್ಲ. ಭ್ರಮ, ಇಲ್ಲಿ ನೋಡು ನನ್ನ ಎಂದವಳು ಅವಳ ಗಲ್ಲವನ್ನು ಹಿಡಿದೆತ್ತಿದರೆ ಹಿಡಿಯಷ್ಟಾದ ಭ್ರಮ ನಾಚಿಕೆಯಿಂದ ಮತ್ತೆ ತಲೆ ತಗ್ಗಿಸಿದಳು. ಭ್ರಮ, ಯಾಕೆ ತಲೆ ತಗ್ಗಿಸ್ತಿದ್ದೀಯಾ? ಯಾರು ಮಾಡದೇ ಇರೋ ತಪ್ಪನ್ನು ನೀವು ಮಾಡಿಲ್ಲ. ಯಾರು ಬೇಕಂತ ಹೀಗೆ ಮಾಡ್ಕೋತಾರಾ? ಎಲ್ಲ ಕೈ ಮೀರಿ ಆಗಿದ್ದು ಅಷ್ಟೇ. ಆಗಿರೋದ್ರ ಬಗ್ಗೆ ಯೋಚಿಸ್ತಾ ಮನಸ್ಸನ್ನು ಹಾಳು ಮಾಡ್ಕೊಳ್ಳೋ ಬದಲು ಪಾರ್ಥನನ್ನು ಪ್ರೀತಿಯಿಂದ ಒಲಿಸ್ಕೊಳ್ಳೋದಕ್ಕೆ ನೋಡು. ನೀವೀಗ ಗಂಡ ಹೆಂಡತಿ ನಡುವೆ ಯಾವ ಮನಸ್ತಾಪನೂ ತುಂಬ ದಿನ ಇರೋದಿಲ್ಲ. ಒಂದು ವೇಳೆ ಇದ್ದರೆ ಅಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನೋ ಗೋಡೆಯಲ್ಲಿ ಬಿರುಕು ಮೂಡುತ್ತೆ. ಅದಕ್ಕೆ ಅವಕಾಶ ಕೊಡಬೇಡ. ನಿಮ್ಮಿಬ್ಬರ ನಡುವಿನ ಸಮಸ್ಯೆನ ನೀವೇ ಬಗೆಹರಿಸ್ಕೊಳ್ಳೋದು ಒಳ್ಳೆಯದು. ಯೋಚನೆ ಮಾಡಬೇಡ, ಎಲ್ಲ ಸರಿಯಾಗುತ್ತೆ. ಈಗ ಕೋಣೆಗೆ ಹೋಗಿ ರೆಸ್ಟ್ ಮಾಡು ಎಂದು ತಿಳುವಳಿಕೆ ಹೇಳಿದಳು ಧಾರಿಣಿ. ಹೌದು ಭ್ರಮ, ಈಗ ನಿಮ್ಮಿಬ್ಬರತ್ತ ಯಾರೂ ಬೆಟ್ ಮಾಡಿ ತೋರಿಸಲ್ಲ. ಯಾಕಂದರೆ ನಿಮಗಿಬ್ಬರಿಗೂ ಮದುವೆ ಆಗಿದೆ. ಆಗಿರೋದನ್ನು ಮರೆತು ಮುಂದೆ ಆಗಬೇಕಾಗಿರೋದ್ರ ಕಡೆ ಗಮನ ಕೊಡು. ಪಾರ್ಥ ಸ್ವಲ್ಪ ಮುಂಗೋಪಿ ಒರ್ಟ, ಆದರೆ ಅವನ ಮನಸ್ಸು ತುಂಬ ಮೃದು. ಈಗಾಗಲೇ ಅವನಿಗೆ ನಿನ್ನ ಮೇಲೆ ಕೋಪ ಬೆಟ್ಟದಷ್ಟು ಇರಬಹುದು, ಅದು ಸಹಜ. ಆದರೆ ಆ ಕೋಪನ ಪ್ರೀತಿಯಾಗಿ ಪರಿವರ್ತಿಸೋ ಶಕ್ತಿ ನಿನಗಿದೆ. ಇನ್ನು ಮನೆಯವರ ಬಗ್ಗೆ ಯೋಚನೆ ಮಾಡಬೇಡ. ಅವರಿಗೂ ನಿಮ್ಮ ಮೇಲೆ ಕೋಪ ಇದೆ. ಆ ಕೋಪ ಇಳಿಬೇಕಂದ್ರೆ ಟೈಮ್ ಹಿಡಿಯುತ್ತೆ. ಅಲ್ಲಿ ತನಕ ನೀನು ಅದನ್ನೆಲ್ಲ ಸಹಿಸ್ಕೋಬೇಕು. ಒಂದಲ್ಲ ಒಂದಿನ ಅವರು ನಿನ್ನನ್ನು ಒಪ್ತಾರೆ. ಆ ಭಯ ನಿನಗೆ ಬೇಡ ಎಂದು ಪ್ರಣವ್ ಹೇಳಿದರೆ ಆಶ್ಚರ್ಯಚಕಿತಳಾದಳು ಧಾರಿಣಿ. ಇಷ್ಟೊಂದು ಪ್ರಬುದ್ಧವಾಗಿ ಮಾತನಾಡುವುದನ್ನು ಯಾವಾಗ ಇವನು ಕಲಿತುಕೊಂಡ ಎನಿಸದೇ ಇರಲಿಲ್ಲ ಅವಳಿಗೆ. ಆದರೂ ಅವನ ಮೇಲೆ ಇನ್ನಷ್ಟು ಪ್ರೀತಿ ಗೌರವ ಹೆಚ್ಚಾಗಿತ್ತು. ಅವಳ ತುಟಿಯಂಚಲ್ಲಿ ನಗುವೊಂದು ಮಿಂಚಿ ಮಾಯವಾಗಿತ್ತು.
ಅವರಿಬ್ಬರ ಮಾತುಗಳನ್ನು ಕೇಳಿ ತುಸು ಸಮಾಧಾನಗೊಂಡಂತೆ ಕಂಡಳು ಬ್ರಹ್ಮ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಪ್ರತಿಯೊಬ್ಬರ ಹೇವರಿಕೆಯ ನೋಟ, ತಿರಸ್ಕಾರದ ನೋಟ ಕಂಡು ಬೇಸತ್ತು ಹೋದ ಮನಕ್ಕೆ ಅವರಿಬ್ಬರ ಪ್ರೀತಿಯ ಮಾತುಗಳು ಪನ್ನೀರ ಸಿಂಚನವನ್ನು ತೊಯ್ದಿದ್ದವು. ಸರಿ ಎಂದಷ್ಟು ನುಡಿದ ಹುಡುಗಿ ಮೇಲೆ ಕಾಣುತ್ತಿದ್ದ ಅವನ ಕೊಠಡಿಯತ್ತ ಹೆಜ್ಜೆ ಹಾಕಿದಳು. ಅವಳು ಹೋದ ನಂತರ ಗಂಡನ ಮುಂದೆ ಬಂದು ಕೈಕಟ್ಟಿ ನಿಂತವಳು, ಇಷ್ಟೊಂದು ಚೆನ್ನಾಗಿ ಮಾತಾಡೋದನ್ನು ಯಾವಾಗ ಯಾರಿಂದ ಕಲಿತ್ರಿ? ನಗುತ್ತಲೇ ಕೇಳಿದಳು. ಅವಳ ಮಾತಿಗೆ ಅವನೇನು ನಗಲಿಲ್ಲ. ಸದಾ ಗಂಭೀರವಾದನ ಅವನದ್ದು. ನಿನ್ನಿಂದಲೇ, ನಿನ್ನ ಸಹವಾಸ ದೋಷದಿಂದಲೇ ಎಂದವನು. 2 ತಿಂಗಳಿಂದ ನಿನ್ನ ಜೊತೆ ಇದ್ದೀನಂತೆ, ಇಷ್ಟಾದರೂ ಕಲಿಯದೆ ಹೋದರೆ ಹೇಗೆ ಎಂದು ಕಣ್ಣು ಹೊಡೆದು ನಸುನಕ್ಕು ಅವನಲ್ಲಿಂದ ಹೋದರೆ ಬೆದರುಗೊಂಬೆಯಂತೆ ನಿಂತವಳ ಕದಪುಗಳು ಆಗಲೇ